ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ವ್ಯಾಸ ಶುಕ ಸಂವಾದದಲ್ಲಿ ಜ್ಞಾನ ಪ್ರಶಂಸೆ ಎಂಬ 255ನೆಯ ಅಧ್ಯಾಯಕ್ಕೆ ಸ್ವಾಗತ. ವ್ಯಾಸರು ಪುತ್ರನಾದ ಶುಕನನ್ನು ಕುರಿತು ಹೇಳುತ್ತಿರುವರು. ಕುಮಾರ, ನಮ್ಮ ಸುತ್ತಮುತ್ತಲೂ ಇರುವ ವಸ್ತುಗಳೆಲ್ಲ ಬುದ್ಧಿಕಲ್ಪಿತಗಳೇ. ಕ್ಷೇತ್ರಜ್ಞನಿಗೆ ಅವುಗಳೊಡನೆ ಯಾವ ಸಂಬಂಧವೂ ಇಲ್ಲ. ಅವನು ಅವುಗಳ ಮೇಲೆ ಸಾಕ್ಷಿಯಾಗಿ ನೆಲೆಗೊಂಡಿರುವನು. ಬುದ್ಧಿಯೇ ಎಲ್ಲ ಭೂತ ವಸ್ತುಗಳನ್ನು ಸೃಜಿಸುವುದು. ಸತ್ವಾದಿಗಳಾದ 3 ಗುಣಗಳೇ ಆ ವಿವಿಧ ಭಾವ ವಸ್ತುಗಳಾಗಿ ವಿಕೃತಿ ಹೊಂದುವವು. ಬುದ್ಧಿಯಿಂದ ಸ್ಪಷ್ಟವಾದ ಭಾವ ವಸ್ತುಗಳ ಸ್ವಭಾವವೆಲ್ಲ ಆ ಬುದ್ಧಿಯನ್ನೇ ಅನುಸರಿಸುವವು. ಆ ಬುದ್ಧಿಯು ಪೂರ್ವ ವಾಸನೆಯನ್ನು ಅನುಸರಿಸಿರುವುದು. ಜೇಡರ ಹುಳವು ತನ್ನ ಮೈಯಿಂದ ನೂಲನ್ನು ಸೃಷ್ಟಿಸುವ ಹಾಗೆ ಬುದ್ಧಿಯು ಭಾವ ವಸ್ತುಗಳನ್ನು ಸೃಷ್ಟಿಸುವುದು. ಆ ಪದಾರ್ಥಗಳು ಬುದ್ಧಿಯ ಸ್ವಭಾವವನ್ನೇ ಅನುಸರಿಸುವವು. ಯೋಗ ಬಲದಿಂದಲೋ ಜ್ಞಾನ ಬಲದಿಂದಲೋ ತೊಲಗಿಸಿಬಿಟ್ಟರೂ ಗುಣಗಳು ಬಿಟ್ಟು ಹೋಗುವುದಿಲ್ಲವೆಂದು, ಅವುಗಳ ಪ್ರವೃತ್ತಿಯು ಮಾತ್ರ ಕಾಣುವುದಿಲ್ಲವೆಂದು ಕೆಲವರು ಹೇಳುವರು. ಬೇರೆ ಕೆಲವರು ಅವುಗಳ ಸಂಪೂರ್ಣ ನಿವೃತ್ತಿಯನ್ನೇ ಹೇಳುವರು. ಈ 2 ಮತಗಳನ್ನು ಚೆನ್ನಾಗಿ ಆಲೋಚಿಸಿ ಬುದ್ಧಿಗೆ ತಕ್ಕಂತೆ ಉಚಿತವಾದುದನ್ನು ಗ್ರಹಿಸಬೇಕು. ಜನ್ಮವನ್ನೆತ್ತಿದ ಆತ್ಮನ ಸ್ಥಿತಿಯು ಇದೆ ಎಂದರೆ ಆತ್ಮನಿಗೆ ನಾಶವೆಂಬುದು ಆ ಶರೀರದಲ್ಲಿ ಪ್ರವೃತ್ತಿಯು ತಪ್ಪುವುದೊಂದೇ ಹೊರತು ಬೇರೆಯಲ್ಲ. ಆದುದರಿಂದ ಮನುಷ್ಯನು ಆದ್ಯಂತಗಳಿಲ್ಲದ ಮತ್ತು ನಿತ್ಯವಾದ ಆತ್ಮಸ್ವರೂಪವನ್ನು ತಿಳಿದು ಕ್ರೋಧ, ಹರ್ಷ, ಮತ್ಸರಾದಿಗಳನ್ನೆಲ್ಲ ನೀಗಬೇಕು. ಹೃದಯ ಗ್ರಂಥಿ ಎಂಬುದು ಬಹಳ ದುರ್ಭೇದ್ಯವಾದುದು. ಜ್ಞಾನದಿಂದಲೇ ಅದನ್ನು ಭೇದಿಸಲು ಸಾಧ್ಯವು. ಅಂತಹ ಹೃದಯ ಗ್ರಂಥಿಯನ್ನು ಬುದ್ಧಿಯಿಂದ ಭೇದಿಸಿ ಎಂತಹ ಸ್ಥಿತಿಯಲ್ಲಿಯೂ ದುಃಖ ಸಂಶಯಾದಿಗಳಿಗೆ ಎಡೆಗೊಡದೆ ಸುಖದಿಂದಿರಬೇಕು. ಈಜು ಬಾರದವರು ಅಗಾಧವಾದ ನದಿ ಪ್ರವಾಹದಲ್ಲಿ ಜಾರಿ ಬಿದ್ದಾಗ ಮುಳುಗಿ ಹೋಗುವಂತೆ ಲೌಕಿಕ ವಿಷಯಗಳಲ್ಲಿ ಬಿದ್ದ ಅಜ್ಞಾನಿಗಳು ದುಃಖಕ್ಕೆ ಈಡಾಗುವರು. ಈಜು ಕಲಿತವನ ಹಾಗೆ ವಿದ್ವಾಂಸನು ಅಂತಹ ಕಷ್ಟಕ್ಕೆ ಈಡಾಗದೆ ಉದ್ಧತನಾಗುವನು. ನಿರ್ಗುಣವೂ ಜ್ಞಾನ ಸ್ವರೂಪವೂ ಆದ ಆತ್ಮವನ್ನು ತಿಳಿದವನಿಗೆ, ಯಾವಾಗಲೂ ಗಟ್ಟಿ ನೆಲದಲ್ಲಿ ಸಂಚರಿಸುವವನಿಗೆ ಹೇಗೋ ಹಾಗೆ ಅಪಾಯ ಭಯವೇನೂ ಇರದು. ಭೂತಗಳ ಉತ್ಪತ್ತಿ ವಿನಾಶಗಳನ್ನು, ಅವುಗಳಿಗಿರುವ ತಾರತಮ್ಯವನ್ನು ತಿಳಿದವನು ಉತ್ತಮ ಸುಖಕ್ಕೆ ಪಾತ್ರನಾಗುವನು. ಮುಖ್ಯವಾಗಿ ಬ್ರಾಹ್ಮಣನಿಗೆ ಇಂತಹ ಜ್ಞಾನವು ಜನ್ಮಸಿದ್ಧವಾದ ಸಾಮರ್ಥ್ಯವು. ಇದೇ ಅವನಿಗೆ ಜನ್ಮಾರ್ಜಿತವಾದ ದೊಡ್ಡ ಆಸ್ತಿಯೂ ಆಗಿದೆ. ಆತ್ಮಜ್ಞಾನವೊಂದು, ಶ್ರಮವೊಂದು, ಇವೆರಡೇ ಮುಕ್ತಿ ಸಾಧನೆಗೆ ಸಾಕಾಗಿವೆ. ಇಂತಹ ಜ್ಞಾನವೇ ಉತ್ತಮ ವಿದ್ಯೆ. ವಿದ್ವಾಂಸನಿಗೆ ಇದಕ್ಕಿಂತಲೂ ಬೇರೆ ಮುಖ್ಯ ಲಕ್ಷಣಗಳೇನಿವೆ? ಇಂತಹ ಜ್ಞಾನವುಳ್ಳವರೇ ಕೃತಕೃತ್ಯರು. ಅಜ್ಞಾನಿಗಳಿಗೆ ಭಯ ಕಾರಣವು ಯಾವುದೋ ಅದು ಜ್ಞಾನಿಗಳಿಗೆ ಅಭಯ ಕಾರಣವಾಗುವುದು. ಜ್ಞಾನಿಗಳು ಹೊಂದತಕ್ಕ ಗತಿಗಿಂತಲೂ ಉತ್ತಮ ಗತಿಯಿಲ್ಲ. ಒಬ್ಬನು ಅನೇಕ ದೋಷ ಪ್ರಚುರವಾದ ಈ ಲೋಕದಲ್ಲಿ ವಿಷಯ ಭೋಗಗಳನ್ನು ನೋಡಿ ಅದಕ್ಕೆ ಆಸೆಪಟ್ಟು ಹಿಗ್ಗುವನು. ಇನ್ನೊಬ್ಬನು ಅಂತಹ ಭೋಗದಲ್ಲಿ ಬಿದ್ದವರನ್ನು ನೋಡಿ ಅವರಿಗಾಗಿ ದುಃಖಿಸುವನು. ಇವುಗಳಲ್ಲಿ ಕೃತ್ರಿಮವಾವುದು, ವಾಸ್ತವವಾವುದು ಎಂಬಿ ನಿರ್ಣಯವನ್ನು ಬಲ್ಲವರು ಯಾವಾಗಲೂ ದುಃಖಕ್ಕೆ ಈಡಾಗದೆ ಸುಖದಿಂದ ಇರುವುದನ್ನು ನೋಡು. ಎಂದರೆ ಶೋಕವೆಂಬುದು ಯಾವಾಗಲೂ ಸ್ವಬುದ್ಧಿ ಕಲ್ಪಿತವೇ. ಶೋಕರಾಹಿತ್ಯವೇ ಸ್ವಭಾವವೆಂಬುದನ್ನು ತಿಳಿದವನೇ ವಿದ್ವಾಂಸನು. ಅವನೇ ನಿಜವಾದ ಸೌಖ್ಯವನ್ನು ಹೊಂದತಕ್ಕವನು. ಫಲಾಕಾಂಕ್ಷೆ ಇಲ್ಲದೆ ನಡೆಸಿದ ಈಗಿನ ಕರ್ಮವು ಮನುಷ್ಯನ ಪ್ರಾರಬ್ಧ ಕರ್ಮಗಳನ್ನು ನಾಶಗೊಳಿಸುವುದು. ಆಗ ಆ 2 ಬಗೆಯ ಕರ್ಮಗಳಿಂದಲೂ ಕರ್ತನಿಗೆ ಯಾವ ಹಾನಿಯೂ ಇಲ್ಲ. ಆ ಕರ್ಮಗಳಿಂದ ಅವನು ಬದ್ಧನಾಗುವುದೂ ಇಲ್ಲ. ಇದು 255ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.